ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಂತ್ಕೋ. ಏನ್ ಮಾಡ್ಲಿ ಇವಾಗ? ಅಕ್ಕ ಅಕ್ಕ ಏನಾಯ್ತು ಸುಂದ್ರಿ? ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಇಲ್ಲಿ ಫ್ಲಾಗ್ ಮಾಡ್ತಿದ್ಲಲ್ಲ ಹುಡುಗಿನ ಯಾರೋ ಬಲವಂತವಾಗಿ ಎಳ್ಕೊಂಡು ಹೋಗ್ತಿದಾರಕ್ಕ. ಅಯ್ಯೋ, ಈಗ ಎಳ್ಕೊಂಡು ಹೋಗಿ ಅದೇನ್ ಮಾಡ್ತಾರೋ ಏನೋ. ಅಕ್ಕ ಬನ್ನಿ ಅಕ್ಕ, ನಾವೇ ಫಾಲೋ ಮಾಡ್ಕೊಂಡು ಹೋಗೋಣ. ಸರಿ ಬಾ, ಬನ್ನಿ ನಡಿ. ಸುಮ್ನೆ ಕುತ್ಕೊಂತ ಇಲ್ಲ. ಅಕ್ಕ ಬೇಗ ಅಕ್ಕ. ಅಕ್ಕ ಅದೇ ಕಾರು, ಬೇಗ ಫಾಲೋ ಮಾಡಿ ಅಕ್ಕ. ಕುತ್ಕೊಂತ ಇಲ್ಲ ಸುಮ್ನೆ. ಅಕ್ಕ ಅವರು ತಪ್ಪಿಸ್ಕೊಂಡ್ಬಿಟ್ರು ಅನ್ಸತ್ತೆ ಅಕ್ಕ. ಬೇಡ. ಇಲ್ಲ ಇಲ್ಲ, ಅವ್ರು ತಪ್ಪಿಸ್ಕೊಂಡಿರಲ್ಲ. ಇಲ್ಲೇ ಎಲ್ಲಾದ್ರೂ ಹತ್ತಿರದಲ್ಲೇ ಇರ್ಬೇಕು. ಬಾ, ಇಲ್ಲೇ ಹುಡ್ಕೋಣ ಬಾ. ಅದೇ ಕಾರಲ್ವಾ ಅಕ್ಕ? ಬಾ ನೋಡೋಣ. ಬನ್ನಿ. ಅಕ್ಕ ಅಲ್ಲಿ ನೋಡೋಣವಾ? ನೋಡೋಣ ಬಾ. ಬಾಸ್ ಎಲ್ಲೇ ಅವನು ಇನ್ನೂ ಬರ್ಲೇ ಇಲ್ಲ. ಏಯ್ ಬಂದ ನೋಡ. ಮೇಲ್ಗಡೆ ನೋಡೋಣ ಬಾ. ಬಂದ. ಯಾರು ಅಲ್ಲಾಡಂಗಿಲ್ಲ. ನಾನು ಹೋಗ್ತೀನಿ. ಏಯ್ ಎಲ್ಲೋತ್ಯಾ? ಸುಂದ್ರಿ, ಇದೇನಿದು? ದೊಡ್ಡ ಗ್ಯಾಂಗೇ ಇದೆ. ಹೌದು ಅಕ್ಕ, ಆ ಹೆಣ್ಮಕ್ಳನ್ನೆಲ್ಲ ಬೇರೆ ದೇಶಕ್ಕೆ ಸಾಗಿಸ್ತಾ ಇದಾರೆ ಅನ್ಸುತ್ತೆ. ಬಾಸ್ ಇನ್ನೇನ್ ಬಂದ್ಬಿಡ್ತಾರೆ. ಟೈಮ್ ಆಯ್ತು, ನಡೀರಿ. ಏಯ್ ನಡ್ರಿ ಬೇಗ. ನಡ್ರಿ ನಡ್ರಿ ನಡ್ರಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಅಯ್ಯೋ ಅಕ್ಕ, ಅವ್ರು ಬರೋದು ಲೇಟ್ ಆಗಬಹುದು. ಅಷ್ಟರಲ್ಲಿ ನಾವೇ ಏನಾದ್ರೂ ಹೆಲ್ಪ್ ಮಾಡೋಣ. ಬನ್ನಿ. ಬಟ್ ಸುಂದ್ರಿ, ಅದು ಬನ್ನಿ ಅಕ್ಕ. ಯಾರು ನೀವೆಲ್ಲ? ಸಿಮ್ ಕಾರ್ಡು ಮತ್ತೆ ID ಕಾರ್ಡು
ಎರಡು ಯೂಸ್ ಮಾಡದೇ ಇರೋ ಸಿಟಿಜನ್ ಆಫ್ ಇಂಡಿಯಾ. ಮರ್ಯಾದೆಯಿಂದ ಇವ್ರನ್ನೆಲ್ಲ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಪೊಲೀಸ್ನವ್ರನ್ನ ಕರಿಬೇಕಾಗತ್ತೆ. ನೋಡ್ರು ಪೊಲೀಸ್ ಅಂತೆ. ಏ ರಂಗಿಲ್ಲ, ನೀವ್ ಅನ್ಕೊಂಡಂಗಲ್ಲ ನಾವೆಲ್ಲ. ಭಯ ಇಲ್ಲ, ಕರುಣೆ ಮೊದ್ಲೇ ಇಲ್ಲ. ನಾವ್ ಯಾರಿಗೂ ಹೆದರಲ್ಲ, ಅದ್ರಲ್ಲೂ ಹೆಣ್ಣು ಮಕ್ಳಂದ್ರೆ. ನೋಡಿ, ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ಬೇಡಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೂಡ ಹೆಣ್ಣೆ. ಈ ಮಣ್ಣಲ್ಲಿ ಹುಟ್ಟಿದ ಪ್ರತಿ ಹೆಣ್ಣಿಗೂ ಅವರೇ ಸ್ಫೂರ್ತಿ. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅವ್ರು ಹೋರಾಡಿದ್ರು. ಈ ಹೆಣ್ಮಕ್ಳಿಗೋಸ್ಕರ ನಾವು ಹೋರಾಡಿ ಈ ಸ್ವಾತಂತ್ರ್ಯೋತ್ಸವಕ್ಕೆ ಒಂದು ಅರ್ಥ ಕೊಡ್ತೀವಿ. ಅಕ್ಕ, ಸುಂದ್ರಿ, ಬಾ, ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಬನ್ನಿ ಬನ್ನಿ, ನಡೀರಿ ಅಕ್ಕ. Hey, come here. Yes, sir. Take this two and the rest in the truck. Move, move, move!
ಮಾಡಿ ಅಕ್ಕ. ಅವ್ನಿಗೇನು ಆಗಿಲ್ಲ ತಾನೆ? ಇಲ್ಲ ಅಕ್ಕ, ನನಗೇನೂ ಆಗಿಲ್ಲ. ಸುಂದ್ರಿ, ನಾವೆಲ್ಲಿದ್ದೀವಿ ಸುಂದ್ರಿ? ಏನಾಗೋಯ್ತಕ್ಕ? ನಿಮ್ಮ ಮಾತನ್ನ ಕೇಳಿ ಪೊಲೀಸ್ನವ್ರನ್ನ ಕರೆಸ್ಬೇಕಾಗಿತ್ತು. ನನ್ನಿಂದ ನಿಮಗೂ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಇಲ್ಲ ಸುಂದ್ರಿ, ಏನು ಪರವಾಗಿಲ್ಲ. ಇಲ್ಲಿ ನನ್ನ ಹಾಗೆ ನೀನು, ನಮ್ಮ ಹಾಗೆ ಇವರೆಲ್ಲರೂ. ಅದಾಗೆ ಇವ್ರು ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ? ಇಲ್ಲಿಂದ ಮುಂಬೈಯಿಂದ ಬ್ಯಾಂಕಾಕ್. ಸುಂದ್ರಿ, ನಾವು ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಹೌದು ಅಕ್ಕ, ತಪ್ಪಿಸ್ಕೊಂಡು ಹೋಗೋದಕ್ಕೆ ಯಾರಾದ್ರೂ ಸಹಾಯಕ್ಕೆ ಬರ್ಬೇಕು. ಬನ್ನಿ ಅಕ್ಕ, ಬಾಗಿಲು ಪಡೆಯೋಣ. ಎಸ್, ಬಾ ಸುಂದ್ರಿ. ಹುಷಾರು. ಯಾರಾದ್ರೂ ಬಾಗಲ್ ತೆಗಿರಿ, ಸಹಾಯ ಮಾಡಿ. ದಯವಿಟ್ಟು ಯಾರಾದ್ರೂ ಸಹಾಯ ಮಾಡಿ, ಬಾಗಲ್ ತೆಗಿರಿ. ಯಾರಾದ್ರೂ ಇದ್ದೀರಾ? ಬಾಗಿಲು ಮಾಡಿ, ಬಾಗಿಲು ತೆಗೀರಿ. ಯಾರಾದ್ರೂ ಇದ್ದೀರಾ? ನಿಮ್ಗೆ ಯಾರಿಗೂ ಹೋಗ್ಬೇಕು ಅನ್ನೋ ಆಸೆ ಇಲ್ವಾ? ಆಸೆ ಇದ್ರೆ ಪ್ರಯೋಜನ ಇಲ್ಲ ಅಕ್ಕ. ನಾವೆಷ್ಟೇ ಕೂಗಿದ್ರು ಯಾರು ನಮ್ ಸಹಾಯಕ್ಕೆ ಬರೋಲ್ಲ. ಮುಗೀತು ನಮ್ ಕತೆ ಅಷ್ಟೇ. ನಾವು ಪ್ರಯತ್ನ ಮಾಡೋಣ ಅಕ್ಕ. ಯಾರಾದ್ರೂ ಬಾಗಿಲು ತೆಗಿತಾರೆ. ಸರಿ, ಬಾಗಿಲು ತೆಗೀರಿ. ಯಾರಾದ್ರೂ ಇದ್ದೀರಾ? ನಮಗ್ ಸಹಾಯ ಮಾಡಿ ಪ್ಲೀಸ್. ರಿಸೀವ್. ಏನಾಗ್ತಾ ಇದೆ ಕರಣ್? ನನಗೂ ಏನೂ ಗೊತ್ತಾಗ್ತಿಲ್ಲ. ಅಲ್ಲ, ಅವಳು ಯಾವತ್ತೂ ನನಗೆ ಹೇಳ್ದೆ ಎಲ್ಲೂ ಹೋಗಿಲ್ಲ. ಇದೇ ಫಸ್ಟ್ ಟೈಮ್. ನನಗೆ ತುಂಬಾ ಭಯ ಆಗ್ತಿದೆ ಕರಣ್. ಏನ್ ಮಾಡೋದು ಇವಾಗ? ಎಲ್ಲಿ ಹುಡ್ಕೋದು ಅವಳನ್ನ? ಇನ್ ನಮ್ ಕೈಲಾಗಲ್ಲ. ಅಂದ್ರೆ ಪೊಲೀಸ್. ಹೇಳಿ ಊರ್ಮಿಳಾ ದೇವಿ ಅವರೇ, ಏನಾಯ್ತು? ಮೇಡಮ್, ಬೆಳಿಗ್ಗೆ ನನ್ನ ಹಳೆಯ ಶಾಪಿಂಗ್ ಅಂತ ಹೋಗಿದ್ದ. ಇವನೇ ನನ್ನ ಹಳೆಯ ಕರಣ್ ಅಂತ. ನನ್ನ ಮಗಳು ಬೆಳಿಗ್ಗೆನ ಹೊರಗೆ ಹೋದಳು. ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ಮನೆಗೆ ಬಂದಿಲ್ಲ ಮೇಡಮ್. ಫೋನ್ ನಾಟ್ ರೀಚೇಬಲ್ ಇದೆ. ನಿಮ್ ಫೋನ್ ಕೊಡಿ. ಯಾಕೆ? ಕೊಡಿ ಎಂದೆ. ಕೊನೆದಾಗಿ ಎಲ್ಲಿ ನೋಡಿದ್ರಿ ಅವ್ರನ್ನ? ಇಲ್ಲೇ ಮನೇಲೆ. ಹೊರಗಡೆ? ಹೊರಗಂದ್ರೆ ಅಲ್ಲ, ನೀವು ನನ್ನೇ ಇನ್ವೆಸ್ಟಿಗೇಟ್ ಮಾಡ್ತಿದ್ದೀರಲ್ಲ. ನನಗೆ ಇನ್ವೆಸ್ಟಿಗೇಷನ್ ಮಾಡಿ ಅಭ್ಯಾಸ ಇಲ್ಲ, ಇಂಟರೋಗೇಟ್ ಮಾಡಿ ಅಭ್ಯಾಸ. ಇದನ್ನ ಪ್ರಶ್ನೆ ಅಂತಾರೆ. ಐ ನೀಡ್ ಅನ್ ಆನ್ಸರ್. ನೋಡಿ, ಇವನ್ ಮೇಲೆ ಅನುಮಾನ ಪಡೋ ಅವಶ್ಯಕತೆ ಇಲ್ಲ. ಪ್ರೀತಿಸಿ ಮದುವೆ ಆಗಿದ್ದಾರೆ. ಮದುವೆ ಆದ್ಮೇಲೂ ಅದೇ ಪ್ರೀತಿನ ಉಳಿಸ್ಕೊಂಡಿದ್ದಾರೆ. ಆಲ್ ರೈಟ್ ಮಿಸ್ಟರ್ ವಿನೋದ್, ಮೇಡಮ್, ಇವ್ರ ಮಗಳ ನಂಬರ್ನ ತಗೊಂಡು ಇಮಿಡಿಯೇಟ್ ಆಗಿ ಕಂಟ್ರೋಲ್ ರೂಮಿಗೆ ಕಳಿಸಿ. ಆ ಫೋನ್ ಎಲ್ಲಿದೆ ಅಂತ ಟ್ರೇಸ್ ಮಾಡೋದಕ್ಕೆ ಹೇಳಿ. ಓಕೆ ಮೇಡಮ್. ದಿಸ್ ಶುಡ್ ಹ್ಯಾಪನ್ ಆಸ್ ಸೂನ್ ಆಸ್ ಪಾಸಿಬಲ್. ನಂಬರ್? ಬಾಗಿಲು ತೆಗೀರಿ. ಬಾಗಲ್ ತೆಗಿರಿ. ಬಾಗಿಲು ತೆಗೀರಿ. ಯಾರಾದ್ರೂ ಸಹಾಯ ಮಾಡಿ ಪ್ಲೀಸ್. ಬಾಗಿಲು ತೆಗೀರಿ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಹೆಲ್ಪ್ ಮಾಡಿ. ಬಾಗಿಲು ತೆಗೀರಿ.
ಹೆಂಡತಿಯಾಗಿ ಇವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾನು ಆಸೆ ಪಟ್ಟೆ. ಆದ್ರೆ ಆ ಸರ್ಪ್ರೈಸ್ ಇದಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ನಾನಿಲ್ದೆ ನಿಮಗ್ ದುಃಖ ಆಗೋದ್ರ ಜೊತೆಗೆ ಅತ್ತೆ ಮಾವ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ್ದೆ ಇನ್ನೂ ಒದ್ದಾಡ್ತೀರಾ. ಒಟ್ನಲ್ಲಿ ನನ್ನಿಂದ ನಿಮಗ್ ತುಂಬಾ ತೊಂದರೆ ಆಗ್ತಿದೆ. ಕರಣ್, ನಿನ್ನ ನೋಡ್ತೀನೋ ಅಲ್ವೋ, ನಿನ್ನ ಅಮ್ಮನ್ನ ನಾನ್ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು. ಸುಂದ್ರಿ, ನನಗ್ ನನ್ ಗಂಡ ಅಮ್ಮ ತುಂಬಾ ನೆನಪಾಗ್ತಾ ಇದ್ದಾರೆ. ನನಗೂ ಅಷ್ಟೇ ಅಕ್ಕ. ನಮ್ಮ ಯಜಮಾನ್ರು ತುಂಬಾನೇ ನೆನಪಾಗ್ತಿದ್ದಾರೆ. ಇಲ್ಲಿಗ್ ನಮ್ ಕತೆ ಮುಗಿದೋಯ್ತಾ ಸುಂದ್ರಿ? ನಾವಿನ್ನ ಅವ್ರ ಮುಖ ನೋಡಕ್ ಆಗಲ್ವಾ? ಅಕ್ಕ, ಕರಣ್, ನಿಮ್ಮ ಮತ್ತೆ ನಮೃತ ಸಂಬಂಧ ಹೇಗಿದೆ? ನನಗೆ ಅವಳ ಜೀವ, ಅವಳಿಗೆ ನಾನಂದ್ರೆ ಜೀವನ. ಜೀವನ ಎರಡು ಒಂದೇ. ಒಂದಿಲ್ಲ ಅಂದ್ರೆ ಇನ್ನೊಂದಿರಕ್ಕಾಗಲ್ಲ. ಅವರು ಕಾಣಿಸ್ತಾ ಇಲ್ಲ ಅನ್ನೋದು ಸತ್ಯನೇ. ಆದ್ರೆ ಕಿಡ್ನಾಪೇ ಆಗಿದ್ದಾರೆ ಅಂತ ಹೇಗೆ ಹೇಳ್ತಾ ಇದ್ದೀರಾ? ಮೇಡಮ್, ಅವಳು ಯಾವತ್ತೂ ನನಗೆ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಿಲ್ಲ. ಅದು ಅಲ್ಲದೆ ಅವಳ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಭಯ ಆಗಲ್ವಾ ಹೇಳಿ? ಆದ್ರೆ ನಾರ್ತ್ ಔಟ್ಸ್ಕರ್ಟ್ಸಾ? ಹಾಗಾದ್ರೆ ವಿ ಆರ್ ನಿಯರ್ ಬೈ. ಡ್ರೈವರ್, ಮುಂದೆ ಲೆಫ್ಟ್ ತಗೊಳ್ಳಿ. ಸರಿ ಮೇಡಮ್. ನನ್ನ ಮಗಳ ಕಾರು. ಒಂದು ನಿಮಿಷ ಗಾಡಿ ನಿಲ್ಲಿಸಿ. ಡ್ರೈವರ್, ಗಾಡಿ ನಿಲ್ಲಿಸಿ. ಎಲ್ಲಿ ನಿಮ್ಮಿ ಕಾರಿಲ್ಲೇ ಬಿಟ್ಟು ಹೋಗಿದ್ದಾಳೆ ಅಂದ್ರೆ? ನನಗೂ ಗೊತ್ತಿಲ್ಲತ್ತೆ. ಅವಳು ಸಿಕ್ಕಿದ್ರೆ ಅವಳಿಗೆ ಕೇಳಬೇಕು. ತುಂಬಾ ಟೆನ್ಷನ್ ಆಗ್ತಿದೆ. ಅತ್ತೆ, ನೀವು ರಿಲ್ಯಾಕ್ಸ್ ಆಗಿ ಪ್ಲೀಸ್. ಹೋಗಿ ಚೆಕ್ ಮಾಡಿ. ಹೆಣ್ಮಕ್ಳಿಗೆ ಹುಟ್ಲೇಬಾರ್ದು, ಅದ್ರಲ್ಲೂ ಬಡತನದಲ್ಲಿ ಹುಟ್ಲೇಬಾರ್ದು. ಕೆಟ್ಟ ಪರಿಸ್ಥಿತಿಲಿ ಹುಟ್ಟಿದೀವಿ, ಆದ್ರೆ ಕೆಟ್ಟ ಪರಿಸ್ಥಿತಿಲಿ ಸಾಯ್ತೀವಿ ಅಂತ ಗೊತ್ತಿರ್ಲಿಲ್ಲ. ಮಗಳು ಮನೆಗ್ ಬರ್ತಾಳೆ, ಊಟ ತರ್ತಾಳೆ ಅಂತ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಇಲ್ಲಿ ನಾವೇ ಇನ್ನೊಬ್ಬರಿಗೆ ಆಹಾರ ಆಗಿದೀವಿ. ಅದು ಅವ್ರಿಗೇನ್ ಗೊತ್ತಿರುತ್ತೆ? ಅಕ್ಕ, ನೀವು ನನ್ನ ಹತ್ರ ಫ್ಲಾಗ್ ತಗೊಂಡು ಕೊಟ್ಟಿದ್ದು ದುಡ್ಡಿದು ತಗೊಳ್ಳಿ. ಯಾಕೆ? ನಿನಗ್ ಬೇಡ್ವಾ? ಯಾಕೆ ಬೇಕಕ್ಕ? ದುಡ್ಡು ಮನುಷ್ಯನ ಕಾಪಾಡಲ್ಲ ಅಂತಾರೆ. ಅಂದಮೇಲೆ ಈ ದುಡ್ಡು ಪೇಪರ್ ಅಲ್ವಾ ಅಕ್ಕ? ಅಮ್ಮ ಪಾತ್ರೆ ತೊಳೆದು ನನ್ನನ್ನು ಓದಿಸ್ತಾ ಇದ್ರು. ಕ್ಯಾನ್ಸರ್ ಬಂದು ಸತ್ತು ಹೋದ್ರು. ನಾನು ಓದಿ ಕ್ಯಾನ್ಸರ್ಗೆ ಮೆಡಿಸಿನ್ ಕಂಡುಹಿಡಿಬೇಕು ಅಂದ್ಕೊಂಡಿದ್ದೆ. ಆದರೆ ಇನ್ನ ಕೆಲಸ ಆಗಲ್ಲ ಅಕ್ಕ. ನಮ್ಮ ಅಮ್ಮನ ಹಾಗೆ ಎಷ್ಟೊಂದು ಜನ ಇದ್ದಾರೆ. ಅವರೆಲ್ಲರೂ ನಮ್ಮ ಅಮ್ಮನ ಹಾಗೆ ಸಾಯ್ತಾರೆ.
ಸುಂದ್ರಿ? ನಾವಿಲ್ಲಿಂದ ಹೋಗ್ತೀವಕ್ಕ, ಖಂಡಿತ ಹೋಗ್ತೀವಿ. ಹೇ, ಯಾರ್ ನೀನು? ಸತ್ಯ ಹೇಳು, ಇಲ್ಲ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ ದಿನಾನೇ ಬಂಧಿಸ್ಬೇಕಾಗತ್ತೆ. ಇಲ್ಲ ಮೇಡಮ್, ನನಗೇನು ಗೊತ್ತಿಲ್ಲ. ಲೇ, ಮರ್ಯಾದೆಯಾಗಿ ಇಲ್ಲಿ ಏನ್ ನಡೀತು ಅಂತ ಹೇಳು. ನನಗೆ ಕಂಬಿ ಹಿಂದೆ ನಿಲ್ಸೋದಕ್ಕಿಂತ ಜಾಸ್ತಿ ಮಣ್ಣು ಒಳಗಡೆ ಮಲಗಿಸಿ ಅಭ್ಯಾಸ. ಹೇಳೋ. ಇಲ್ಲ ಮೇಡಮ್, ನಾನು ಹುಡುಗಿರ್ನೇನು ಪರ್ಚೇಸ್ ಮಾಡಲಿಲ್ಲ. ಏಯ್, ಏನೋ ಹೇಳ್ತಾ ಇದ್ಯಾ? ಮೇಡಮ್, ಈ ಗ್ಯಾಂಗ್ ಲೀಡರು ಒಂದಷ್ಟು ಹುಡುಗಿರನ್ನ ಮತ್ತೆ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಬೇರೆ ದೇಶಕ್ಕೆ ಮಾರ್ಬಿಡ್ತಾನೆ ಮೇಡಮ್. ನನಗೆ ನನ್ನ ಮಗಳು ಬೇಕು, ನನಗೆ ನನ್ನ ಮಗಳು ಬೇಕು. ರಿಲ್ಯಾಕ್ಸ್, ಪ್ಲೀಸ್ ರಿಲ್ಯಾಕ್ಸ್. ರಿಲ್ಯಾಕ್ಸ್. ನಿಮ್ಮ ಮಗಳಿಗೆ ಏನೂ ಆಗಲ್ಲ. ಐ ಟೇಕ್ ಕೇರ್, ಡೋಂಟ್ ವರಿ. ಏಯ್, ಹೇಳ್ಕೊಂಡು ಹೋಗ್ರಿ ಇವ್ರನ್ನ. ಓಯ್ ನಡ್ರೋ. ಕರಣ್, ಏನಾಗುತ್ತೋ ಏನೋ, ಎಲ್ಲಿದ್ದಾಳೋ, ಹೇಗಿದ್ದಾಳೋ? Tell me. Okay, I'll take care. ಸರಿ ಬಾಸ್, ಓಕೆ. ಸುಂದ್ರಿ, ಏನ್ ಹುಡುಕ್ತಿದ್ಯಾ? ಹೇಳ್ತೀನಕ್ಕ. ಏನ್ ಮಾಡ್ತಿದ್ಯಾ ಸುಂದ್ರಿ? ಅಕ್ಕ, ಇದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತಾರೆ. ಇದರಿಂದ ನಾವು ಬಾಗಿಲನ್ನ ಈಸಿಯಾಗಿ ತೆಗಿಬಹುದು. ಎಲ್ಲರೂ ನನ್ನ ಜೊತೆ ಬನ್ನಿ.
ಹಲೋ. ನಾನು ಹೊರಗಿದ್ದೀನಿ. ಐ ಕಾಲ್ ಯು ಬ್ಯಾಕ್ ಲೇಟಾ. ಬಾಯ್. ಹೇಳಿದ್ನಲ್ಲ ನಾನು ಇವಾಗ ಹೊರಗಿದ್ದೀನಿ ಅಂತ. ಕೇಳಿಸ್ತಿಲ್ವಾ ನಿಮ್ಗೆ? ಯಾರ್ದು ಕಾಲ್? ಯಾರೂ ಇಲ್ಲ ಅತ್ತೆ. ಅದು ಕಸ್ಟಮರ್ ಕೇರ್ ಅವ್ರು ಕಾಲ್ ಮಾಡಿದ್ರು. ಪ್ರಾಪರ್ಟಿ ಬಗ್ಗೆ ಮಾತಾಡ್ತಿದ್ರು. ನಾನ್ ಸೆನ್ಸ್. ನಮ್ಮ ಪರಿಸ್ಥಿತಿ ಅವ್ರಿಗೆ ಗೊತ್ತಾಗ್ಬೇಕು. ನೀನ್ ಟೆನ್ಷನ್ ಮಾಡ್ಕೋಬೇಡ. ಎಲ್ರು ನನಗೆ ನೀತಿ ಹೇಳೋರಾಗ್ಬಿಟ್ರು. ಅವಳಚ್ಚಿ ನಿಮ್ಮಿ ಬದಲು ಸುಂದ್ರಿ ಕಳ್ದೋಗಿದ್ದಿದ್ರೆ ತಿರುಮಲಕ್ಕೆ ಹೋಗಿ ಮೂಡಿ ಕೊಟ್ಟು ಬರ್ತಿದ್ದೆ. ಬಟ್ ಏನೋ ಅದು ಯಾವಾಗಲೂ ಏನ್ ಥರ ನನ್ನ ತಲೆಯಲ್ಲೇ ಕೂತಿರ್ತಾಳೆ. ಓಯ್ ಚಿಲ್ಕ ಹಾಕೊಳ್ಳು. ಹೇ ಓಕೆ ಓಕೆ ಓಕೆ. ಯಾವನ ದಡ್ ನನ್ನ ಮಗನ್ ತಂದೆ. ಸುಂದ್ರಿ ಹೇಗೆ ಎಸ್ಕೇಪ್ ಆಗೋದು? ಏನ್ ಮಾಡೋದು ಅಕ್ಕ? ಎಲ್ಲೂ ನಿಮ್ ದುಪ್ಪಟ್ಟ ತಕ್ಕೊಡಿ ಬೇಗ ಬೇಗ. ಹುಷಾರು ಸುಂದ್ರಿ. ನೀನ್ ಹೋಗು. ನೀವು ಹೋಗಿ ಅಕ್ಕ. ಬೇಡ ಸುಂದ್ರಿ ನೀನ್ ಹೋಗು. ನಾನಿಲ್ಲೇ ಇರ್ತೀನಿ. ಹೋಗು. ಹೋಗಿ ಅಕ್ಕ. ಬೇಡ ನಾನಿಲ್ಲಿರ್ತೀನಿ. ನೀನ್ ಹೋಗು ಅಕ್ಕ. ನಾನು ನಿಮ್ಮನ್ನ ಕಾಪಾಡ್ಬೇಕು. ಹೋಗಿ ಅಕ್ಕ. ಬೇಗ ಬೇಡ ಅಕ್ಕ.
ನೀನು ಬಾ. ಸುಂದ್ರಿ ಸುಂದ್ರಿ ಕೈ ಕೊಡು ಅಕ್ಕ. ಬಾ ಸುಂದ್ರಿ, ಟ್ರೈ ಮಾಡು. Shit! ಸುಂದ್ರಿ ನನ್ನ ಪ್ರಾಣಕ್ಕಿಂತ ಯಾರ ಜನರ ಪ್ರಾಣ ಮುಖ್ಯ. Yes! ಏನ್ ಮಾಡ್ಲಿ ಈಗ? ಅಕ್ಕ, ಅಯ್ಯೋ ಅಕ್ಕ, ಸುಂದ್ರಿ ಸುಂದ್ರಿ. Yeah! ಅಕ್ಕ ಅಕ್ಕ ಎದ್ದೇಳಿ ಅಕ್ಕ. ಅಕ್ಕ ಎದ್ದೇಳಿ ಅಕ್ಕ. ಅಣ್ಣ ಅಣ್ಣ ನಿಲ್ಸಿ ಅಣ್ಣ. ಅಣ್ಣ 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 ಇಲ್ಲೊಬ್ರಿಗೆ ಸೀರಿಯಸ್ ಆಗಿದೆ, ಪೊಲೀಸಿಗೆ ಫೋನ್ ಮಾಡ್ಬೇಕು. ಫೋನ್ ಅಕ್ಕ ಏನಾಯ್ತಕ್ಕ? ಅಕ್ಕ ಎದ್ದೇಳಿ ಅಕ್ಕ. ಅಕ್ಕ ಮಾತಾಡಿ. 100ಗೆ ಫೋನ್ ಮಾಡಿ. ಅಕ್ಕ ಎದ್ದೇಳಿ ಅಕ್ಕ. ಅಕ್ಕ ಅಕ್ಕ ಎದ್ದೇಳಿ. ಅಕ್ಕ ಏನಾಯ್ತು ನಿಮ್ಗೆ? ಅಕ್ಕ, ಏನಾಯ್ತು ಎದ್ದೇಳಿ ಅಕ್ಕ? ಅಕ್ಕ, ಕಣ್ಬಿಡಿ. ಅಕ್ಕ, ಎದ್ದೇಳಿ ಏನಾದ್ರೂ ಅಕ್ಕ. ಮಾತಾಡಿ ಅಕ್ಕ. ಅಕ್ಕ ಏನಾಯ್ತು ನಿಮ್ಗೆ? ಓ ಶಿಟ್ಸ್! ನಿಮ್ಮಿ ಏನಾಯ್ತು? ಅತ್ತೆ ಇವಾಗ ಏಟಾಗಿದೆ ಅನ್ಸುತ್ತೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಬೇಗ ಅವ್ರ ಜೊತೆ ಹಾಸ್ಪಿಟಲ್ ಹೋಗಿ. ಇಲ್ಲ ಅವ್ರು ಯಾಕೆ, ನಾವೇ ಅಡ್ಮಿಟ್ ಮಾಡ್ತೀವಿ. ಅಲ್ಲಿ ಆಕ್ಸಿಡೆಂಟ್ ಕೇಸ್ ಅಂತ ನಿಮ್ಗೆ ಅಡ್ಮಿಟ್ ಮಾಡಕ್ಕೆ ತೊಂದರೆ ಆಗ್ಬೋದು. ನಮ್ PC ಜೊತೆಗಿದ್ರೆ ಯಾವ ತೊಂದರೆನೂ ಆಗಲ್ಲ. ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಹಾ, ಸರಿ. ಕರ್ಕೊಂಡು ಹೋಗಿ ನೀವು. ಬನ್ನಿ. ನಿಮ್ಮಿ, ಏನೂ ಆಗಲ್ಲ, ಡೋಂಟ್ ವರಿ. ನಡೀರಿ ಫಾಸ್ಟ್ ಬೇಗ ಸರ್, ಬೇಗ ಹೋಗಿ. ನಿಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು? ಇಲ್ಲಿಂದ ಮುಂಬೈಯಿಂದ ಬ್ಯಾಂಕಾಕ್ ಅಂತ ಮಾತಾಡ್ತಿದ್ರು ಮೇಡಮ್. ನಮ್ಮನ್ ಕಾಪಾಡ್ತಿದ್ದಕ್ಕ ಅದೇ ಟ್ರಕ್ ಅಲ್ಲಿ ಹೊರಟೋದ್ರು. ಟ್ರಕ್ ಯಾವ ಕಡೆ ಹೋಯ್ತು?
ಈ ಕಡೆ ಹೋಯ್ತು. ಓಕೆ ಪಿ ಸಿ ಬನ್ನಿ ನನ್ನ ಜೊತೆ. ಓಕೆ ಮೇಡಮ್. ವರ್ಷ ನಮ್ ದೇಶ ಆಳಿದ್ದು ಅಲ್ದೆ ಈಗ ಇಲ್ಲಿರೋರ್ನ ಕರ್ಕೊಂಡು ಹೋಗಿ ಆಳೋ ಆಸೆನಾ? ಸ್ವತಂತ್ರನ ನೀವಾಗೆ ಬಿಟ್ಕೊಟ್ಟಿದ್ದಲ್ಲ, ನಾವಾಗೆ ಅದನ್ನ ಪಡ್ಕೊಂಡಿದ್ದು ಕಣೋ. ನಿನ್ನ ರೀ ಹೇಳ್ಕೊಂಡು ಹೋಗ್ರಿ ಇವನ್ನ. ಯುರ್ ಓಕೆ ರೈಟ್? ಏನೂ ಆಗಿಲ್ಲ ಅಲ್ವಾ? ಕಮ್. ಏನ್ ನಿನ್ ಹೆಸರು? ಏನ್ ಮಾಡ್ಕೊಂಡಿದ್ಯಾ? ನನ್ನ ಹೆಸರು ಸುಂದ್ರಿ ಅಂತ. IAS ಮಾಡ್ಬೇಕು ಅಂತ ಆಸೆ ಇದೆ, ಆದ್ರೆ ಅದಕ್ಕೆ ಅವಕಾಶ ಬರ್ತಿಲ್ಲ. ಗುಡ್, ಗ್ರೇಟ್ ಆಂಬಿಷನ್. ಆದ್ರೆ ನಿನ್ನಂತ ಹೆಣ್ಮಕ್ಳು ಅವಕಾಶಕ್ಕೋಸ್ಕರ ಕಾಯಬಾರ್ದು, ಅವಕಾಶನ ಸೃಷ್ಟಿ ಮಾಡ್ಕೋಬೇಕು. ಇಷ್ಟು ಅಮಾಯಕ ಹೆಣ್ಮಕ್ಳನ್ನ ಕಾಪಾಡಿದ್ಯಾ. ದೇಶ ಸೇವೆ ಮಾಡೋದಕ್ಕೆ ಯು ಆರ್ ದ ಪರ್ಫೆಕ್ಟ್ ಒನ್. ನಿನ್ನಂತ ಹೆಣ್ಮಕ್ಳು ಕೈಯಲ್ಲಿ ಸೌಟ್ ಹಿಡಿದ್ರೆ 10 ಜನದ ಹೊಟ್ಟೆ ತುಂಬತ್ತೆ. ಅದೇ ಅಧಿಕಾರ ಬಂದ್ರೆ ಇಂಥ ಎಷ್ಟೋ ಹೃದಯಗಳು ತುಂಬತ್ತೆ. ಎನಿ ಟೈಮ್ ನಿನಗೆ ಏನೇ ಹೆಲ್ಪ್ ಬೇಕಿದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸರಿ ಮೇಡಮ್. ನಿಮ್ಮನ್ನೆಲ್ಲ ನಾನೇ ಡ್ರಾಪ್ ಮಾಡ್ತೀನಿ. ಜಯ ಹೇ ತಾಯಿ
ಹೆಣ್ಣು ಕೂಡ ಹುಟ್ಟು ಹೋರಾಟಗಾರ್ತಿನಿ. ಸ್ವಾತಂತ್ರ್ಯಕ್ಕೋಸ್ಕರ ಅವತ್ತು ಹೋರಾಡಿದ್ದಾರೆ, ಇವತ್ತು ಹೋರಾಡ್ತಾನೇ ಇದ್ದಾರೆ. ಅವತ್ತಿನ ಹೋರಾಟ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ತೆ ಹೊರತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇನ್ನೂ ಹೆಣ್ಣಿಗೆ ಸಿಕ್ಕಿಲ್ಲ. ಅಂಥ ಸ್ವಾತಂತ್ರ್ಯ ಸಿಕ್ಕಿದ ದಿನಾನೇ ನಿಜವಾದ ಸ್ವಾತಂತ್ರ್ಯ ದಿನಾಚರಣೆ. ಅಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೋಸ್ಕರ ಸುಂದರಿ ಪ್ರತಿ ಕ್ಷಣ ಹೋರಾಡ್ತಾ ಇದ್ದಾರೆ. ಇದೇ ಸುಂದರಿಯ ಧ್ಯೇಯ, ಇದೇ ಸುಂದರಿಯ ಗುರಿ.